9 ಗಂಟೆಯ ಎಕ್ಸ್ಕ್ಲೂಸಿವ್ ನಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಮತ್ತೊಂದು ಹಗರಣದ ಕುರಿತಾದಂತಹ ಸುದ್ದಿ. ಇದು ಬಿಟ್ಕಾಯಿನ್ ಹಗರಣದ ಸುದ್ದಿ. ಮತ್ತೆ ಸದ್ದು ಮಾಡ್ತಾ ಇದೆ ಬಹುಕೋಟಿ ಬಿಟ್ಕಾಯಿನ್ ಹಗರಣ. ಈ ಬಿಟ್ಕಾಯಿನ್ ಕರ್ಮಕಾಂಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಮುಂದೆ. ಸದ್ದು ಮಾಡ್ತಾ ಇದೆ ಬಹುಕೋಟಿ ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಕರ್ಮಕಾಂಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದೆ. ಮತ್ತೊಬ್ಬ ಸರ್ಕಾರಿ ಅಧಿಕಾರಿಯ ಹಿಂದೆ ಬಿದ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಿಟ್ಕಾಯಿನ್ ಕರ್ಮಕಾಂಡದ ಕುರಿತಾದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಅಪ್ಡೇಟ್ಸ್ ಇದೆ. ಬಹಳ ಜೋರಾಗಿ ಸದ್ದು ಮಾಡಿದಂತಹ ಹಗರಣ ಇದು. ಬಹುಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಒಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ತನ್ನ ಪಾತ್ರ ಪತ್ತೆಯಾದ ತಕ್ಷಣ ಈಗ ಅಧಿಕಾರಿ ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಈಗ ಸರ್ಕಾರಿ ಅಧಿಕಾರಿಯ ಹಿಂದೆ ಬಿದ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತನ್ನ ಪಾತ್ರ ಈ ಪ್ರಕರಣದಲ್ಲಿ ಪತ್ತೆಯಾದ ತಕ್ಷಣವೇ ಅಧಿಕಾರಿ ಎಸ್ಕೇಪ್ ಆಗಿದ್ದಾರೆ. ತನಿಖೆಯಲ್ಲಿ ಬರೋಬ್ಬರಿ 20 ಕೋಟಿ ಹಣ ಲೂಟಿಯಾಗಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಬಂದಿಖಾನೆ ಡಿಐಜಿ ಟಿಪಿ ಶೇಷ ಪರಾರಿಯಾಗಿದ್ದಾರೆ. ಅಧಿಕಾರಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೈಲಿನಲ್ಲಿದ್ದಂತಹ ಶ್ರೀಕಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ರ ಹಾಗಾದ್ರೆ ಟಿಪಿ ಶೇಷ? ಬಂದಿಖಾನೆ ಡಿಐಜಿ ಟಿಪಿ ಶೇಷ ಈಗ ಎಸ್ಕೇಪ್ ಆಗಿದ್ದಾರೆ, ಪರಾರಿಯಾಗಿದ್ದಾರೆ. ಅವ್ರಿಗೋಸ್ಕರ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿದ್ದಂತಹ ಶ್ರೀಕಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದರ ಬಗ್ಗೆ ಅನುಮಾನ ಇದೆ. ಶ್ರೀಕಿಗೆ ಬೆದರಿಸಿ ಬೇರೆಯವರ ಅಕೌಂಟ್ಗೆ ಕನ್ನ ಹಾಕಿದ್ರ? ಇದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸುಮಾರು 20 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅಕ್ರಮ ಇದು. ಶ್ರೀಕಿ ಮೂಲಕ ಹ್ಯಾಕ್ ಮಾಡಿಸಿ ವಿಡ್ರಾ ಮಾಡಿರುವಂತ ಆರೋಪ ಇದೆ. ಈ ಆರೋಪದ ಮೇಲೆ ಸರ್ಕಾರಿ ಅಧಿಕಾರಿಯ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್. ಆದರೆ ಸರ್ಕಾರಿ ಅಧಿಕಾರಿ ಪರಾರಿಯಾಗಿದ್ದಾರೆ. ಬಂದಿಖಾನೆಯ ಡಿಐಜಿ ಟಿಪಿ ಶೇಷ ಎಸ್ಕೇಪ್ ಆಗಿದ್ದು, ಈ ಅಧಿಕಾರಿಗೋಸ್ಕರ ಎಸ್ಐಟಿ ಅಧಿಕಾರಿಗಳು ಈಗ ಹುಡುಕಾಟ ನಡೆಸಿದ್ದಾರೆ. ಎಸ್ಐಟಿ ತಂಡ ಈ ಪ್ರಕರಣದ ಬೆನ್ನು ಬಿದ್ದಿದೆ. 20 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅಕ್ರಮ ಇದೆ. ಜೈಲಿನಲ್ಲಿದ್ದಂತಹ ಶ್ರೀಕಿಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ರ? ಶ್ರೀಕಿಗೆ ಬೆದರಿಸಿ ಬೇರೆಯವರ ಅಕೌಂಟ್ಗೆ ಕನ್ನ ಹಾಕಿದ್ರ? ಎಲ್ಲ ಪ್ರಶ್ನೆಗಳಿಗೆ ಎಸ್ಐಟಿ ಟೀಮ್ ಉತ್ತರ ಪಡೆಯೋ ಪ್ರಯತ್ನವನ್ನ ನಡೆಸ್ತಾ ಇದೆ. ಈ ಮೂಲಕ ಮತ್ತೆ ಸದ್ದು ಮಾಡ್ತಾ ಇದೆ ಬಹುಕೋಟಿ ಬಿಟ್ಕಾಯಿನ್ ಹಗರಣ. ಈ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಂತಹ ಶ್ರೀಕಿಯಿಂದ ದುಡ್ಡು ಮಾಡಿಕೊಳ್ಳುವಂತಹ ದಂಧೆಗಿಳಿತಾರೆ ಈ ಅಧಿಕಾರಿ. ಬಂದಿಖಾನೆಯ ಡಿಐಜಿ ಟಿಪಿ ಶೇಷಗಾಗಿ ಎಸ್ಐಟಿ ತಂಡ ಹುಡುಕಾಡ್ತಾ ಇದೆ. ಶ್ರೀಕಿಗೆ ಬೆದರಿಸಿ ಹಾಗಿದ್ರೆ ಬೇರೆಯವರ ಅಕೌಂಟ್ಗೆ ಟಿಪಿ ಶೇಷ ಅವರು ಕನ್ನ ಹಾಕಿದ್ರ ಅಂತದೊಂದು ಆರೋಪ ಕೇಳಿ ಬಂದಿದೆ. ಹಾಗಿದ್ರೆ ಈ 20 ಕೋಟಿ ಹಣ ವರ್ಗಾವಣೆ ಆಗಿದ್ದು ಹೇಗೆ? ಅದೇ ಬಾರಿ ರೋಚಕವಾಗಿದೆ. ಮೊದಲು ಜ್ಯುವೆಲರಿ ಉದ್ಯಮಿಯ ಅಕೌಂಟ್ಗೆ ಹಣ ಹೋಗುತ್ತೆ, ಬಳಿಕ ಹಣವನ್ನ ತನ್ನ ಸಂಬಂಧಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಈ ಬಗ್ಗೆ ಜೈಲಿನ ಸಿಬ್ಬಂದಿಗಿಂದ ಎಸ್ಎಚ್ಆರ್ಸಿಗೆ ದೂರು. ಆ ದೂರನ್ನ ಎಸ್ಐಟಿ ಬಾರಿ ಗಂಭೀರವಾಗಿ ಪರಿಗಣಿಸಿದೆ. 3 ತಿಂಗಳಲ್ಲಿ ಈ ಬಗ್ಗೆ ವರದಿ ಕೊಡೋದಕ್ಕೆ ಹೇಳಿದೆ ಎಸ್ಎಚ್ಆರ್ಸಿ. ದೂರು ಸಲ್ಲಿಸಿದಂತಹ ವ್ಯಕ್ತಿಯ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಜೈಲಿಗೆ ತೆರಳಿ ದೂರು ನೀಡಿದ್ದಕ್ಕೆ ಹಲ್ಲೆ ಮಾಡಿದ್ರ ಡಿಐಜಿ ಟಿಪಿ ಶೇಷ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದೆ. ಮೇ 29ರಂದು ಜೈಲಿಗೆ ತೆರಳಿ ನಿಂದಿಸಿ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಬಿಟ್ಕಾಯಿನ್ ಬಗ್ಗೆ ಯಾರಿಗೂ ಹೇಳದಂತೆ ಜೀವ ಬೆದರಿಕೆ ಹಾಕಿರುವಂತಹ ಆರೋಪ ಇದೆ. ಹಲ್ಲೆ ಮತ್ತು ಜೀವ ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಮಾನವ ಹಕ್ಕುಗಳ ಆಯೋಗದಿಂದ ಬಂದಿಖಾನೆಗೆ ಒಂದು ಪತ್ರ ಹೋಗಿದೆ. ಇದು 20 ಕೋಟಿ ಹಣ ವರ್ಗಾವಣೆಯನ್ನೇನು ಮಾಡಿಸ್ಕೊಳ್ತಾರೆ. ಸುಮಾರು 20 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅಕ್ರಮ ಇದು. ಶ್ರೀಕಿ ಮೂಲಕ ಹ್ಯಾಕ್ ಮಾಡಿಸಿ ವಿಡ್ರಾ ಮಾಡಿಕೊಂಡಂತಹ ಆರೋಪ ಈಗ ಸರ್ಕಾರಿ ಅಧಿಕಾರಿ ಬಂದಿಖಾನೆ ಡಿಐಜಿ ಟಿಪಿ ಶೇಷ ಮೇಲಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮತ್ತೆ ಈ ಬಿಟ್ಕಾಯಿನ್ ಹಗರಣ ಭಾರಿ ಸದ್ದು ಮಾಡ್ತಾ ಇರುವಂತದ್ದು. ಈ ಡಿಐಜಿ ಟಿಪಿ ಶೇಷ ಅವರ ಪಾತ್ರ ಏನು? ಯಾವ ರೀತಿಯಲ್ಲಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ? ಇದರ ಕಥೆ ಏನು ಅನ್ನೋದು ಪತ್ತೆಯಾಗ್ತಾ ಇದೆಯಾ ಹೇಗೆ?
ಖಂಡಿತ ಪ್ರತಿಮಾ. ರಾಜ್ಯದಲ್ಲಿ ಬಹುಕೋಟಿ ಬಿಟ್ಕಾಯಿನ್ ಹಗರಣ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಿಟ್ಕಾಯಿನ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ SIT ತಂಡವನ್ನ ಮಾಡ್ತಾರೆ, ಇನ್ಸ್ಪೆಕ್ಟರ್ಗಳ ಅರೆಸ್ಟ್ ಆಗ್ತಾರೆ. ಈ ಮಧ್ಯೆ ಈಗ ಬಿಟ್ಕಾಯಿನ್ ಪ್ರಕರಣದ ಆಳವಾಗಿ ತನಿಖೆ ನಡೆಸ್ತಾ ಇರ್ತಕ್ಕಂಥ SIT ತಂಡಕ್ಕೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. CCB ಕಸ್ಟಡಿಯಲ್ಲಿ ಹಗರಣ ನಡೆದಿತ್ತು. ಸದ್ಯ ತನಿಖೆಯಲ್ಲಿ ಮತ್ತೊಂದು ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಕಿಂಗ್ ಪಿನ್ ಶ್ರೀಕಿಯನ್ನ ಬಳಸ್ಕೊಂಡು ಹ್ಯಾಕ್ ಮಾಡಿರ್ತಕ್ಕಂಥ ಆರೋಪ ಸಹ DIG ಮೇಲೆ ಬಂದಿರ್ತಕ್ಕಂಥದ್ದು. ಕೋಟಿ ಹಣವನ್ನ ಜೈಲಧಿಕಾರಿಯೇ ಸಹ ವಾರ್ಡನ್ ಗಳನ್ನ ಬಳಸಿ 2021ರಲ್ಲಿ ಶ್ರೀಕಿಯನ್ನ ಬಳಸಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೇಳ್ಬಂದಿದೆ. ರಾಜ್ಯದಲ್ಲಿ ಬಹುಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಈ ಸರ್ಕಾರಿ ಅಧಿಕಾರಿ ಏನಿದ್ದಾರೆ DIG ಆಗಿರ್ತಕ್ಕಂಥ P ಶೇಷ ಅವರು ಸದ್ಯ ಬೆಳಗಾವಿಯ ಇಂಡಲಗ ಜೈಲಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇವರು ಬೆಂಗಳೂರಿನಲ್ಲಿ ಜೈಲಿನಲ್ಲಿ ಪರಪ್ನಗರ ಜೈಲಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಶ್ರೀಕಿಯನ್ನ ಅರೆಸ್ಟ್ ಮಾಡಿ CCB ಪೊಲೀಸರು ಪರಪ್ನಗರದಲ್ಲಿ ಇಟ್ಟಿರ್ತಾರೆ. ಜೈಲಿನಲ್ಲಿ ಇದ್ದಂತ ಶ್ರೀಕಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ. ಲ್ಯಾಪ್ಟಾಪ್ ಕೊಟ್ಟು ಬೆದರಿಸಿ ಸಾಕಷ್ಟು ಹಣ ಹ್ಯಾಕ್ ಮಾಡಿ ಬಿಟ್ಕಾಯಿನ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಅಲ್ಲಿದ್ದಂತ ವಾರ್ಡನ್ಗಳಾದ ಪ್ರೇಮ, ಶಶಿಶೇಖರ್ ಹಾಗೂ ಅಶೋಕ್ ಭಾಗವಲಿಯ ಬಳಸ್ಕೊಂಡು ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ DIG ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 20 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅನ್ನ ಅಕ್ರಮವಾಗಿ ಹ್ಯಾಕ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಓರ್ವ ಜ್ಯುವೆಲರಿ ಉದ್ಯಮಿಗೆ ಅಕೌಂಟ್ಗೆ ಆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂತಾರೆ. ನೆಕ್ಸ್ಟ್ ಸಂಬಂಧಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಈ ನಡುವೆ ಜೈಲಿನ ಸಿಬ್ಬಂದಿ ಏನ್ ಮಾಡ್ತಾರೆ, ಮಾನವ ಹಕ್ಕು ಆಯೋಗಕ್ಕೆ ಒಂದು ದೂರನ್ನ ಕೊಡ್ತಾರೆ. ಈ ದೂರನ್ನ ಆಧರಿಸಿ 3 ತಿಂಗಳಲ್ಲಿ ಸಹ ವರದಿಯನ್ನ ನೀಡುವಂತೆ ಸಹ SIT ತಂಡಕ್ಕೆ ಬಂದಿಖಾನೆ ಇಲಾಖೆಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಬಂದಿಖಾನೆ ಇಲಾಖೆ ಅಧಿಕಾರಿಗಳು ಈಗಾಗಲೇ DE ನಡೆಸಿದ್ದಾರೆ. ಮತ್ತೆ ಈ SIT ತಂಡ ಕೂಡ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ DIG P ಶೇಷ ಅವರ ಪಾತ್ರದ ಬಗ್ಗೆ ಸಹ ಸಾಕಷ್ಟು ಮಾಹಿತಿಗಳು ಮತ್ತೆ ದಾಖಲೆಗಳು ಸಹ ಲಭ್ಯ ಆಗಿರ್ತಕ್ಕಂಥದ್ದು. SIT ಮೂಲಗಳ ಪ್ರಕಾರ ಈಗಾಗಲೇ DIG ಶೇಷ ಅವರನ್ನ ಒಂದು ಬಾರಿ ಕರೆಸಿ ಎನ್ಕ್ವೈರಿ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಕೆಲ ದಿನಗಳ ಹಿಂದೆ ಸಹ ಶೇಷ ಅವರು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಈಗ ನಾವು ಸಂಪರ್ಕಿಸಿದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಆಗ್ದಲೇ ಇರೋರು ಯಾರೋ ಈ ರೀತಿ ದೂರನ್ನ ಕೊಟ್ಟು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ನಾನು ಜೈಲಿನಲ್ಲಿ ಸ್ಟ್ರಿಕ್ಟ್ ಆಗಿದ್ದೆ, ಹೀಗಾಗಿ ನನ್ನ ಮೇಲೆ ಗುರುತರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಬಂದಿಖಾನೆಯಲ್ಲಿ ಸ್ಟ್ರಿಕ್ಟ್ ಆಗಿ ನಾನು ಕೆಲವು ಇಂಪ್ಲಿಮೆಂಟ್ಗಳನ್ನ ಮಾಡಿದೆ, ಸ್ಟ್ರಿಕ್ಟ್ ಆಗಿರೋದ್ರಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ DIG ಶೇಷ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡಿದ ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಆಗ್ದಲೇ ಇರೋರು ಬೆಂಗಳೂರಿನಲ್ಲಿದ್ದ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ದಾರೆ, ನಾನು ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ, ನಾನು ಅಧಿಕಾರಿಗಳಿಗೆ ಸರ್ಕಾರಕ್ಕೂ ಸಹ ಪತ್ರ ಬರೆದಿದ್ದೀನಿ ಅನ್ನೋ ಮಾಹಿತಿಯನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗಂಭೀರ ಆರೋಪ ಇವ್ರ ಮೇಲೆ 20 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಆರೋಪ ಇವ್ರ ಮೇಲೆ ಇರ್ತಕ್ಕಂಥದ್ದು. ಸದ್ಯ ಅವರೆಲ್ಲರೂ ಸಹ ನನ್ನನ್ನ ಬಚಾವ್ ಮಾಡಿ ಅಂತ ಹೇಳಿ ಕೆಲವು ರಾಜಕಾರಣಿಗಳನ್ನು ಸಹ DIG ಶೇಷ ಅವರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಓಕೆ ಕಿರಣ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನ ಒಪ್ತಾ ಇಲ್ಲ DIG ಅವ್ರು ಹೇಳ್ತಾ ಇರೋದು, ಇದು ನನ್ನ ಮೇಲೆ ಒಂದು ಆರೋಪವನ್ನ ಹೊರಿಸ್ತಾ ಇದ್ದಾರೆ, ನಾನು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ ಆ ಕಾರಣಕ್ಕೆ ಅಂತ. ಆದ್ರೆ ಇವರ ವಿರುದ್ಧ ಈಗ ಪೂರಕವಾದಂತಹ ಸಾಕ್ಷ್ಯಗಳು ತನಿಖೆ ನಡೆಸ್ತಾ ಇರುವಂತಹ ತಂಡಕ್ಕೆ ಸಿಕ್ಕಿದೆಯಾ? ಜೊತೆಗೆ ಇವ್ರ ಮೇಲೆ ಹಲ್ಲೆ ಮತ್ತು ಬೆದರಿಕೆಯ ಗಂಭೀರವಾದಂತಹ ಆರೋಪ ಕೂಡ ಇದೆ. ಸೊ ಅದ್ರ ಬಗ್ಗೆ ದಾಖಲಾದಂತಹ ದೂರು ಅದರಲ್ಲಿ ಏನೇನಿದೆ? ಖಂಡಿತ SIT ತಂಡ ತನಿಖೆ ನಡೆಸಿದ ಸಂದರ್ಭದಲ್ಲಿ ಶ್ರೀಕಿಯನ್ನ ವಿಚಾರಣೆ ಮಾಡ್ತಾರೆ. ಶ್ರೀಕಿಯನ್ನ ಬಳಸ್ಕೊಂಡು ಇವರು ಹ್ಯಾಕ್ ಮಾಡಿರೋದು ಗೊತ್ತಾಗಿರ್ತಕ್ಕಂಥದ್ದು. ಕೆಲವು ಕಡೆ ಶ್ರೀಕಿ ಕೂಡ ಇವ್ರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ 2021ರಲ್ಲಿ ಈ ರೀತಿ ಆಫೀಸರ್ಗಳು ನನ್ನನ್ನ ಬಳಸ್ಕೊಂಡಿದ್ರು ಅಂತ ಹೇಳಿ ಆತ ಕೂಡ ಮಾಹಿತಿ ಕೊಟ್ಟಿದ್ದಾನೆ. ಹೀಗಾಗಿ P ಶೇಷ ಅವರ ಮೇಲೆ ಬಂದಿರತಕ್ಕಂತ ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬ್ಯಾಂಕ್ ಡೀಟೇಲ್ ಆಗಿರ್ಬೋದು, ದಾಖಲೆಗಳಾಗಿರ್ಬೋದು, ಮತ್ತೆ ಈಗ SHRC ಏನ್ ಪತ್ರ ಬರೆದಿದೆ ಅದ್ರ ದಾಖಲೆ ಸೇರಿದಂತೆ ಎಲ್ಲಾ ದಾಖಲೆಗಳು ಕೂಡ SIT ಮೇಲೆ ಇರ್ತಕ್ಕಂಥದ್ದು. SIT ತಂಡ ಏನಿದೆ ಒಂದು ಬಾರಿ ಈಗಾಗಲೇ ಅವರನ್ನ SIT ಕಚೇರಿ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ವಿಚಾರಣೆ ನಡೆಸೋ ಸಾಧ್ಯತೆ ಇರ್ತಕ್ಕಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.